ನಮಸ್ಕಾರ ದೇವರು ಹೇಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಇಂಕ್ಯುಬೇಟರ್ ಹೇಗೆ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಅಂತ 1000 ರೂಪಾಯಿ ಇದ್ರೆ ಸಾಕು ಗುರು ಇಂಕ್ಯುಬೇಟರ್ ರೆಡಿ ಮಾಡ್ಬೋದು ನಿಮ್ಮ ಅಂಗಡಿಯಲ್ಲಿ ಸ್ಟೋರೇಜಲ್ಲೆಲ್ಲ ರಿಟರ್ನ್ ಬಾಕ್ಸ್ಗಳಂತೂ ಸಿಗುತ್ತೆ ಅದಕ್ಕೆ ಏನೇನು ಸಾಮಾನುಗಳು ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲೇಟ್ ಯಾಕೆ ಮಾಡೋದು ಇನ್ನು ವಿಡಿಯೋ ಚಾಲು ಮಾಡೋಣ. ನಿಮ್ಗೆ ಮೊದಲಿಗೆ ಬೇಕಾಗೋದು ರಿಟರ್ನ್ ಬಾಕ್ಸ್ ತೊಗೊಂಬಂದು ನೀಟಾಗಿ ಫ್ಲೋಡ್ ಮಾಡ್ಕೊರಿ. ನೀವು ಕಿರಾಣಿ ಸ್ಟೋರಲ್ಲೆಲ್ಲ ಸಿಕ್ಬಿಡ್ತದೆ ರಿಟರ್ನ್ ಬಾಕ್ಸ್ ಫ್ರೀಯಾಗಿ, ಅದೇ ನೀವು ದುಡ್ಡು ಕೊಡೋಂಥ ಅವಶ್ಯಕತೆ ಇರೋಲ್ಲ. ಅದಾದಮೇಲೆ ಒಂದು ಹೋಲ್ಡರ್ ತೊಗೊಂಬರ್ರಿ, ಇದಕ್ಕೆ ಒಂದು 40-50 ರೂಪಾಯಿ ಆಗುತ್ತೆ. ನೀವು ಚೆನ್ನಾಗಿರೋ ತೊಗೊಂಡ್ರೆ ಚೆನ್ನಾಗಿರ್ತಾರೆ, ನಾರ್ಮಲ್ ಆದರೂ ತೊಗೋಬೋದು. ಅದಾದಮೇಲೆ ಬಾಕ್ಸಿಗೆ ವೈರು ಅಥವಾ ಹಾಕ್ಕೊಳ್ಳೋಕ್ಕೆ ಒಂದು ಹೋಲ್ ಹಾಕ್ಕೊಳ್ಳಿ. ಆಮೇಲೆ ನೀವು ತೊಗೊಂಬಂದಿರೋ ಹೋಲ್ಡ್ರಿಗೆ ವೈರು ಫಿಟ್ ಮಾಡಿಕೊಂಡು ಆ ಹೋಲ್ ಒಳಗಡೆ ಹಾಕ್ಕೊಳ್ಳಿ. ಎಲ್ಲ ಆದಮೇಲೆ ಈ ಹೋಲ್ಡ್ರು ಈ ಥರ ಇಟ್ಟು ಅದಕ್ಕೆ ಸ್ಕ್ರೂ ಹಾಕೊಂಡ್ಬಿಡ್ರೆ ಇದಕ್ಕೇನು ದೊಡ್ಡ ಇದು ಇಲ್ಲ, ಇದೆಲ್ಲ ಈಸಿಯಾಗಿ ಮಾಡ್ಕೊಬೋದು. ನೀವು ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ. ನೀವು ಆನ್ಲೈನೆಲ್ಲ ತರಕ್ಕೆ ಹೋದರೆ ಇದಕ್ಕೆ 5,000-6,000 ಇಂಕ್ಯುಬೇಟರ್ಗೆ ಹೋಗುತ್ತೆ. 100% ವರ್ಕ್ ಆಗುತ್ತೆ ಗುರು. ನಾನು ಟ್ರೈ ಮಾಡಿಬಿಟ್ಟು ಹೇಳ್ತಾ ಇರೋದು, ನಿಮಗೆ ಟ್ರೈ ಮಾಡಿಬಿಟ್ಟು ಹೇಳ್ತಾ ಇರೋದು 100% ವರ್ಕು. ನೀವತ್ತು 10 ಮೊಟ್ಟೆ ಇಟ್ಟರೆ ಅದರಲ್ಲಿ ಒಂದು 7 ಮರಿ ಆದರೂ ಬರುತ್ತೆ ಪಕ್ಕ. ಅದು ಮೊಟ್ಟೆನೂ ಮಾತ್ರ ಚಿಕ್ಕ ಮೊಟ್ಟೆ ಎಲ್ಲ ಸೈಜ್ ಚೆನ್ನಾಗಿರೋವು ಮೊಟ್ಟೆಗಳು. ಅದಾದಮೇಲೆ ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಇದೊಂದು ಆಟೋಮೆಟಿಕ್ಕಾಗಿ ಕರೆಂಟ್ ಆಫ್ ಆನ್ ಅಂತೇಳಿ ರೀಡಿಂಗ್ದು, ಅದರ ಹೆಸರು ನನಗೆ ನೀಟಾಗಿ ಗೊತ್ತಿಲ್ಲ. ಅದೊಂದು ಆನ್ಲೈನಲ್ಲೇ ಸಿಗುತ್ತೆ. ಅದಾದಮೇಲೆ ಒಂದು ಅಡ್ಡದಾಗಿ ರೆಡ್ ಕಟ್ ಮಾಡಿಬಿಟ್ಟಿಡಿ. ಅದಾದಮೇಲೆ ಫ್ಯಾನು ಇವು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಇದೇ ಒಂದು 700 ರೂಪಾಯಿ ಆಗುತ್ತೆ ಅದು ಫುಲ್ಲು. ಅದೊಂದು ಲೈಟ್ ಕಂಟ್ರೋಲ್ ಒಂದು, ಇದು ಫ್ಯಾನು ಸೇರಿ ಒಂದು 500 ರೂಪಾಯಿ ಆಗುತ್ತೆ. ಆನ್ಲೈನಲ್ಲಿ ಸಿಕ್ಬಿಡ್ತದೆ, ತೊಗೊಳ್ಳಿ. ಅದಾದಮೇಲೆ ಇದನ್ನ ಈ ಕಡೆ ಒಂದು ಆ ಕಡೆ ಒಂದು ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಒಂದೊಂದು ಫಿಟ್ ಮಾಡ್ಕೊಳ್ಳಿ. ಫಿಟ್ ಮಾಡಿದ ತಕ್ಷಣವೇ ಅದಕ್ಕೊಂದೊಂದು ಚಿಕ್ಕ ಹೋಲ್ ಹಾಕ್ಕೊಂಡು ವೈರು ಆಚೆ ತೊಗೊಳ್ಳಿ. ಆಚೆ ತೊಗೊಂಡು ಇದಕ್ಕೇನು ಜಾಸ್ತಿ ತಲೆ ಉಪಯೋಗಿಸೋದಿಲ್ಲ, ಇಷ್ಟೇ ಸರ್, ಸಿಂಪಲ್ ಗುರು. ನೀವು ಕೋಳಿ ತೊಗೊಂಬಂದು ಕಾವಿ ಕುಂದ್ರಿಸಿರೋ ಕೋಳಿಗೆಲ್ಲ ಏನಾಗ್ಬಿಡ್ತದೆ. ಅದಕ್ಕೆ ಈ ಥರ ಒಂದು ಈಸಿ ಮೆಥಡ್ ಮಾಡಿ. ಕೋಳಿ ಹತ್ರನೂ ಒಂದು 5-6 ಮೊಟ್ಟೆ ನೋಡಿ ಲೈಟ್ ಹಾಕಿದ್ವಿ. ಈಗ ಯಾವ ಥರ ವರ್ಕ್ ಆಯ್ತದೆ ಅಂತ ತೋರಿಸ್ತೀನಿ. ಆಮೇಲೆ ಸ್ವಿಚ್ ಹಾಕ್ತಾಯಿದ್ದೀನಿ ಈಗ ನೋಡಿ. ಫ್ಯಾನು ಕೂಡ ಆನ್ ಆಯಿತು, ಲೈಟು ಕೂಡ ಆನ್ ಆಯಿತು. ಆಟೋಮೆಟಿಕ್ಕು. ಆದರೆ ನೀವು ಮೊಟ್ಟೆನ ರೋಲ್ ಮಾಡ್ಬೇಕಾಯ್ತದೆ. ಇದು ಸೆನ್ಸರ್, ಇದು ಎಷ್ಟು ಹೀಟ್ ಆಗುತ್ತೋ ಹೀಟ್ ಮೇಲೆ. ಇಷ್ಟೇ ಸಿಂಪಲ್ ಮೆಥಡು. ಅದಾದಮೇಲೆ ಮೊಟ್ಟೆ ಇಟ್ಬಿಡ್ದು. ನಾನು ನಮ್ಮ ಕೋಳಿ ಮೊಟ್ಟೆನೇ ಇಡ್ತಾಯಿದ್ದೀನಿ. ನಾನು ಲೈಟ್ ಕೆಳಗಡೆ ಒಂದು ಬಟ್ಲಲ್ಲಿ ನೀರು ಹಾಕಿಟ್ಟು ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಸಿಂಪಲ್ ಮೆಥಡು. ಕ್ಲೋಸ್ ಮಾಡಿಬಿಟ್ಟು ಒಂದಿನ ಆದಮೇಲೆ ಡೈಲಿ ಒಂದು ದಿನಕ್ಕೆ ರೋಲ್ ಮಾಡ್ಬೇಕು ಮೊಟ್ಟೆನ. ರೋಲ್ ಮಾಡಿ ಇಡ್ತಾ ಹೋಗ್ಬೇಕು. ನೋಡ್ರಿ ಗುರು, ಆಲ್ರೆಡಿ ಒಂದು ಮೊಟ್ಟೆಗೆ ಮರಿ ಸ್ವಲ್ಪ ಸಣ್ಣದಾಗಿ ತೂತಾಗಿತ್ತು. ನಾನು ಕೈಲೇ ತೆಗಿತಾಯಿದ್ದೀನಿ ನೋಡಿ ಆ ಥರ. ಡೇ ಫೈನಲಾಗಿ ಮರಿ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. 21 ದಿನ ಆದಮೇಲೆ ಮರಿಗಳು ಬಂದು 3 ಮರಿ ಬಂದಿದೆ. ಅದಾದಮೇಲೆ ಒಂದು ಸ್ವಲ್ಪ ಮೊಟ್ಟೆಗಳನ್ನು ಸ್ವಲ್ಪ ಓಪನ್ ಆಗ್ಯಾವೆ. ಅವು ಇವತ್ತಿಲ್ಲ, ನಾಳೆ ಆಚೆ ಬರ್ತವೆ. ಒಂದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮರಿ ಬರೋದು. ಆ ಥರ ನೀವು ಮನೆಯಲ್ಲಿ ಮಾಡಿ ಸಖತ್ತಾಗಿ ವರ್ಕ್ ಆಗುತ್ತೆ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ, ಶೇರ್ ಕೂಡ ಮಾಡಿರಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.